ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಯಶಸ್ವಿಯಾಗಿ ನಡೆದ ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆ. ಚಿಂತಾಮಣಿ ನಗರದ ನೌಕರರ ಭವನದಲ್ಲಿ ನಡೆದ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯು ಬಹಳ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಸಂಘದ ಉಪಾಧ್ಯಕ್ಷರುಗಳಾದ ಗೋಪಾಲ ರೆಡ್ಡಿ ಹಾಗೂ ಚೌಡಪ್ಪನವರು ಮಾತನಾಡಿ ಉಪಯುಕ್ತ ಮಾಹಿತಿ ನೀಡಿದರು. ಎಸ್ ರಾಧಾಕೃಷ್ಣರವರು ಸಹಜ ಯೋಗದ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಿಕೊಟ್ಟರು. JV ಜಗನ್ನಾಥ್ ಹಾಗೂ ಇರ್ಗಂಪಲ್ಲಿ ವೆಂಕಟರಮಣಪ್ಪನವರು ಭಕ್ತಿಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿದರು. ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಎಸ್ ಆಂಜನಪ್ಪನವರು ಸ್ವಾಗತಿಸಿ CN ವೆಂಕಟಾಚಲಪತಿರವರು ವಂದಿಸಿದರು. ಸಂಘದ ಉಪಾಧ್ಯಕ್ಷರಾದ AS ರಾಮಚಂದ್ರ ಮೂರ್ತಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಳ್ಳಬೇಕೆಂದು ಅವರನ್ನು ಕೋರಿಕೊಳ್ಳುತ್ತಾ ಅವರಿಗೆ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸದಸ್ಯರಿಗೆಲ್ಲ ತಮಗೆ ಇಂದಿನ ನಮ್ಮ ಈ ಒಂದು ಸಹಯೋಗ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕದಿಂದ ಆಹ್ವಾನಿಸುತ್ತಾ ಎಲ್ಲರಿಗೂ ಸಹೃದಯದಿಂದ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಒಂದು ಸಹಜ ಯೋಗ, ಇಲ್ಲಿ ಯೋಗ ಅಂತಂದ್ರೆ ಯಾವುದೇ ಒಂದು ಎಕ್ಸರ್ಸೈಸ್ ಅಂತದೇ ಇಲ್ಲ. ಇಲ್ಲಿ ಸಹಜ ಯೋಗ, ಇದನ್ನ ನಿರ್ಮಾಪಕರು ಶ್ರೀ ಮಾತಾಜಿ ನಿರ್ಮಲಾ ದೇವಿ ಅಂತ, ಇವರು ಮಧ್ಯಪ್ರದೇಶದ ಪ್ರಾಂತದವರು. ಅಪ್ ಟು 45 years, 45ನೇ ವಯಸ್ಸವರೆಗೂ ಅವರು ಹೌಸ್ ವೈಫ್ ಆಗಿ ಇದ್ದಂಥವ್ರು. 45 ವಯಸ್ಸು ಆದ್ಮೇಲೆ ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲಾನು ಸ್ವತಂತ್ರವಾಗಿ ಹೋರಾಟ ಮಾಡಬಹುದು. ಮಹಾತ್ಮ ಗಾಂಧಿಯ ಒಡನಾಡಿಗಳು. ಇನ್ನೂ ಹೆಚ್ಚಿಗೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಶ್ರೀ ಮಾತಾಜಿ ನಿರ್ಮಲಾ ದೇವಿ ಅಂತ ಹಾಕಿದ್ರೆ ಸಾಕು. ಗೂಗಲ್ ಆಗಲಿ ಯೂಟ್ಯೂಬ್ ಆಗಲಿ ನಿಮ್ಗೆ ಎಲ್ಲಾನು ವಿವರಣೆ ತಿಳ್ಕೋಬಹುದು. ಇಲ್ಲಿ ನಮ್ಗೆ ಅವಕಾಶ ಕಡಿಮೆ ಇದೆ, ಎಕ್ಸ್ಪ್ಲನೇಷನ್ಸ್ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ. ಡೈರೆಕ್ಟ್ ಆಗಿ ಸಹಜ ಯೋಗ ಅಂದ್ರೆ ಏನು, ಇದರಿಂದ ನಮ್ಗೆಲ್ಲ ಏನೆಲ್ಲ ಅನುಭವ, ಯಾಕಂದ್ರೆ ಇಲ್ಲಿ ನಾವು ನಡೆದಿರ್ತಕ್ಕಂಥ ಎಲ್ಲ ಇನ್ಕ್ಲೂಡಿಂಗ್ ಮೀ 60 ವರ್ಷ ದಾಟಿದವರು. ನೀವು ಮುಖ ಆಕಾಶವನ್ನು ನೋಡ್ತಾ ಇರ್ತಾರೆ, ನಾವು ಇಟ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಶ್ರೀ ಮಾತಾಜಿ ದಯವಿಟ್ಟು ನಾನು ತಿಳಿದೋ ತಿಳಿಯದೆಯೋ ಮಾಡಿರುವ ನನ್ನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿಬಿಡಿ. ಇನ್ನು ಕೇಂದ್ರ ಸರ್ಕಾರದ ನಮ್ಮ ವೇತನ ಪರಿಷ್ಕರಣೆ ಏನಿದೆ ಅದರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಲೋಕಸಭೆಯಲ್ಲಿ ಮಂಡಿಸಿದ ನಿವೃತ್ತಿ ನೌಕರರಿಗೆ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕಾಗೋದಿಲ್ಲ, ಬೆನಿಫಿಟ್ಸ್ ಅನ್ನ, ಸೌಲಭ್ಯಗಳನ್ನ ಅಂತ ಒಂದು ಮಾಹಿತಿ ನೀಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಕೇಂದ್ರ ಸಂಘದಲ್ಲೂ ಕೂಡ ನಮ್ಮ ನಿವೃತ್ತಿ ನೌಕರ ಸಂಘ ಇದೆ ಕೇಂದ್ರ ಮಟ್ಟದಲ್ಲಿ. ಅಲ್ಲಿನ ಒಕ್ಕೂಟ ಈಗಾಗಲೇ ಮನವಿ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ರವಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಚಾಲನೆ ಮಾಡಿದೆ. ಅದರ ಒಂದು ವಿಚಾರ ಕೂಡ ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಆಗ್ತದೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾರೆ. ಇನ್ನು ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳು. ಜಿಲ್ಲೆಯ ಉತ್ತಮವಾದ ಸಂಘಟನೆಗಳಲ್ಲಿ ಚಿಂತಾಮಣಿ ತಾಲೂಕು ಒಂದು ಉತ್ತಮ ಹೆಸರು ತಗೊಂಡಿದೆ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಪರಿಶ್ರಮ ಸಾಕಷ್ಟಿದೆ ಅಧ್ಯಕ್ಷರ ಆದಿಯಾಗಿ, ಮತ್ತು ನಿಮ್ಮೆಲ್ಲರ ಸಹಕಾರ ಇದೆ. ಇದು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ, ನಮ್ಮ ಏನು ಕಮ್ಯುನಿಕೇಷನ್ ಮತ್ತೆ ಕ್ಯಾಶಸ್ ಬಗ್ಗೆ ನಾವು ಹತ್ತಿರದಲ್ಲೇ ಒಂದು ಸಿಹಿ ಸುದ್ದಿಯನ್ನ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವೇ ಮುಖ್ಯ ಅಂತಕ್ಕಂಥ ಒಂದು ಮಾತನ್ನ ತಿಳಿಸ್ತಾ, ನನಗೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಆಡ್ತೇನೆ. ನಿವೃತ್ತ ನೌಕರರ ಕುಂದುಕೊರತೆಗಳು ಏನಾದರೂ ಇದ್ರೆ ತಾವು ತಿಳಿಸ್ಬೋದು ಸರ್.
ಟ್ಯಾಕ್ಸ್ ಹಿಡಿದಿರೋ ಬಗ್ಗೆ ನಾವು 25 ಜನದ್ದು ನಮ್ಮ ತಾಲೂಕಿನಲ್ಲಿ ಟ್ಯಾಕ್ಸ್ ಹಿಡ್ಕೊಂಡಿದ್ರು. ಅವ್ರದ್ದು ಎಲ್ಲರದ್ದು 25 ಜನದ್ದು ಕೂಡ ಟ್ಯಾಕ್ಸ್ ಅವ್ರದ್ದು ಎಷ್ಟು ಹಣ ಹಿಡ್ಕೊಂಡಿದ್ದಾರೋ ಅದಕ್ಕೆ ಬಡ್ಡಿ ಸಮೇತವಾಗಿ ಅವರಿಗೆ ಹಣವನ್ನು ವಾಪಸ್ಸು ಕೊಡಿಸಿದ್ದೀವಿ ಸರ್. ಇನ್ನೂ ಯಾರಾದರೂ ನಮ್ಮದು ಟ್ಯಾಕ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೀವು ತಿಳಿಸಿದರೆ ನಿಮಗೂ ಕೂಡ ಎಷ್ಟು ಟ್ಯಾಕ್ಸ್ ಇಟ್ಕೊಂಡಿದ್ದಾರೆ ಅದರ ಅಸಲು ಮತ್ತು ಬಡ್ಡಿ ಕೂಡ ಬ್ಯಾಂಕ್ನಿಂದ ನಾವು ನಿಮಗೆ ಕೊಡಿಸಲು ತಯಾರಾಗಿದ್ದೀವಿ ಸರ್. ನಮಗೆ ಬಂದಿರೋ ನೋಟಿಸ್ ಪ್ರಕಾರ ಎಲ್ಲರಿಗೂ ಕೂಡ ಹಿಡಿದಂಥ ಟ್ಯಾಕ್ಸ್ ಎಲ್ರಿಗೂ ಹಣವನ್ನು ವಾಪಸ್ ಕೊಡಿಸಿದ್ದೀವಿ ಸರ್. ಇವಾಗ ನಮ್ಮ ಪ್ರಮುಖ 3 ಬೇಡಿಕೆಗಳಿತ್ತು. ಆರೋಗ್ಯ ಸಂಜೀವನಿ 70 ವರ್ಷದ್ದು, 75 ವರ್ಷದ್ದು ಮತ್ತು ಶ್ರಮದಾನದ್ದು. ಇವಾಗ ಏನಾಗಿದೆ ಅಂತ ಹೇಳಿದರೆ ಆರೋಗ್ಯ ಸಂಜೀವನಿ ಯೋಗ ಬಗ್ಗೆ ಅದು ಸರ್ಕಾರದ ಪರಿಶೀಲನೆ ಇದ್ದು 70 ವರ್ಷದನ್ನು ಆರೋಗ್ಯ ಇದು ಅದರಲ್ಲೇ ನಾವು ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿದಾಗ ಷಡಾಕ್ಷರಿಯವರು ಮತ್ತು ರಾಜ್ಯಾಧ್ಯಕ್ಷರು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ, ಹಣಕಾಸು ಇಲಾಖೆಗೆ ಅದು ಫೈಲ್ ಹೋಗಿದೆ, ಸರ್ಕಾರದ ಪರಿಶೀಲನೆಯಲ್ಲಿದೆ. ಆದಷ್ಟು ಬೇಗ ಈ 2 ಏನು 70 ವರ್ಷ 75 ವರ್ಷದ್ದು ಆಮೇಲೆ ಆರೋಗ್ಯ ಸಂಜೀವನಿ ಕೂಡ ನಮಗೆ ಸಿಕ್ಕುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆಯನ್ನು ನಾವು ನಂಬಬೇಕು. ಯಾಕಂದರೆ ಅವರು ಅನೇಕ ಸಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ನಮ್ಮ ಸಂಘದ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ ಸರ್. ಆದ್ದರಿಂದ ಆಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ನಾವು ಇರೋಣ ಸರ್. ಸಂಧ್ಯಾ ಕಿರಣ ಯೋಜನೆದು ಮೊನ್ನೆನೇ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಕಳಿಸಿದ್ರು. ಅದನ್ನು ಸರ್ಕಾರದಿಂದ ಅಂದರೆ ಹಣಕಾಸಿನ ಇಲಾಖೆಯಿಂದ ಇನ್ನೂ ಬರಲಿಲ್ಲ, ಅದು ಪರಿಶೀಲನೆಯಲ್ಲಿದೆ. ಆದಷ್ಟು ಬೇಗ ಸಂಧ್ಯಾ ಕಿರಣ ಯೋಜನೆ ನಿವೃತ್ತ ನೌಕರರಿಗೂ ಸಿಕ್ಕುತ್ತೆ ಅಂತ ಆಶಾಭಾವನೆ ಇದೆ ಸರ್. ಈ ಒಂದು ಸಮಾರಂಭಕ್ಕೆ ನಮ್ಮ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣ ಸರ್ ಅವರು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತೇವೆ. ಮತ್ತು ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಗೋಪಾಲರೆಡ್ಡಿಯವರು ಸಹ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡಿದ್ದಾರೆ. ಅವರು ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಬ್ಬ ಸ್ನೇಹಿತರಾದ ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿ ಆಗಮಿಸಿ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿರುತ್ತಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಆಜ್ಞಾಪುರರು ಸಹ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಜಿಲ್ಲಾ ತಾಲೂಕಿನ ಉಪಾಧ್ಯಕ್ಷರ ರಾಮಚಂದ್ರ ಮೂರ್ತಿಯವರು ಸಹ ಸಕಾಲಕ್ಕೆ ಆಗಮಿಸಿ ಇಲ್ಲಿ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ.